ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲೇಟಾಗಿ ಹೇಳಕತ್ತೀನಿ, ಆದರೂ ಇನ್ನೂ ಹಬ್ಬ ಮುಗಿದಿರಂಗಿಲ್ಲ. ಪ್ರತಿಯೊಬ್ಬರ ಮನೆಯಾಗ ಒಂದು 3 ದಿನ 4 ದಿನ ಹಬ್ಬವನ್ನು ಆಚರಿಸ್ತಾರೆ. ಸೊ ನಾನು ಸ್ವಲ್ಪ ಲೇಟಾಗಿ ವ್ಲಾಗನ್ನು ಅಪ್ಲೋಡ್ ಮಾಡಕತ್ತೀನಿ. ಸೊ ಇವತ್ತಿನ ದಿನ ನೋಡಿರಿ, ಸಿಂಪಲ್ ಡೇ ವ್ಲಾಗನ್ನು ಶೇರ್ ಮಾಡ್ಕೊಳಕತ್ತೀನಿ ನಿಮ್ಮ ಜೊತೆಗೆ. ಹಬ್ಬದ ಹಿಂದಿನ ದಿನದ ವ್ಲಾಗ್ ಇದು. ಹಬ್ಬದ ಹಿಂದಿನ ದಿನ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ರುಟೀನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಆ್ಯಕ್ಚುಲಿ ನಾನು ಹಬ್ಬ ನಮ್ಮ ಮನೆಯೊಳಗೆ ಮಾಡ್ಬೇಕಂಥೇಳಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಆಮೇಲೆ ಹಾಸಿಗೆ ಎಲ್ಲ ನೀರೊಳಗೆ ಹಾಕಿದ್ದೆ ಹಬ್ಬಕ್ಕೋಸ್ಕರ. ಅಂದ್ರೆ ಯುಗಾದಿ ಅಂದ್ರೆ ನಮ್ಮ ವರ್ಷದ ಮೊದಲನೇ ಹಬ್ಬ, ದೊಡ್ಡ ಹಬ್ಬ ಅಲ್ಲ ಇದು. ನಮ್ಮ ಹೊಸ ವರ್ಷ, ಇಂಡಿಯನ್ಸ್ಗೆ ಹೊಸ ವರ್ಷ ಇದ್ದಂಗೆ. ಹಾಗಾಗಿ ಯುಗಾದಿ ಹಬ್ಬವನ್ನು ಸ್ವಲ್ಪ ಕ್ಲೀನಾಗಿ ಮಡಿಯಿಂದ ಮಾಡ್ಬೇಕಂತೇಳಿ ಎಲ್ಲ ಮನೆ ಕ್ಲೀನ್ ಮಾಡಿದ್ದೆ. ಬಟ್ ಹಬ್ಬನ ನಾವು ನಮ್ಮ ಮನ್ಯಾಗ ಮಾಡಲಿಲ್ಲ ಈ ವರ್ಷ. ಬೇರೆ ಕಡೆ ಹೋಗಿದ್ವಿ. ಎಲ್ಲಿ ಹೋಗಿದ್ದೆ ಅಂತ ನೆಕ್ಸ್ಟ್ ವ್ಲಾಗ್ ಒಳಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ವ್ಲಾಗ್ಸನ್ನು ಕಂಟಿನ್ಯೂ ಆಗಿ ನೋಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡಾಕತ್ತೀರಿ. ಹಂಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅನ್ನುವಂಥ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ ಇರ್ತಾವಲ್ಲ, ಈಗ ವಿಡಿಯೋ ನಾನು ಹಾಕಿದ ತಕ್ಷಣ ಒಂದು ನೋಟಿಫಿಕೇಷನ್ ಬರ್ತೈತಿ, ನಮ್ಮ ಚಾನಲಿಂದ ಒಂದು ವಿಡಿಯೋ ಅಪ್ಲೋಡ್ ಆಗೈತಿ ಅಂತ ಅನ್ನುವಂಗೆ. ಆ ಥರ ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ ಐಕನ್ನ ಕ್ಲಿಕ್ ಮಾಡಬೇಕು. ಆಲ್ ಅನ್ನುವಂಥ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ನೀವು ನೋಡ್ಬೋದು ಮೊದಲಿಗೆ. ಯಾಕಂದ್ರೆ ನಾನು ರೆಗ್ಯುಲರಾಗಿ ವ್ಲಾಗ್ಸನ್ನು ಹಾಕಾಕತ್ತಿಲ್ಲ, ವಾರಕ್ಕೆ 3 ರಿಂದ 4 ವ್ಲಾಗ್ಸನ್ನು ಹಾಕ್ತೀನಿ ಅಷ್ಟೇ. ಹಾಗಾಗಿ ನೋಟಿಫಿಕೇಷನ್ ಬಂದರೆ ನಿಮ್ಗೆ ತಕ್ಷಣ ನೋಡ್ಬೋದು. ಸೊ ನೋಡಿರಿ, ಹಬ್ಬನ ಬೇರೆ ಕಡೆ ಮಾಡಬೇಕಾಗುವಂತ. ಆದರೂ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯ್ತಲ್ಲ, ಮನೆ ಆದರೂ ಕ್ಲೀನ್ ಆಯ್ತಲ್ಲ ಬಿಡ ಅಂತ ಆರಾಮಾಗಿ ಹಿಂದಿನ ದಿನ, ಹಬ್ಬದ ಹಿಂದಿನ ದಿನ ನಾನು ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ರುಟೀನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಆವಾಗಲೇ ಹೇಳ್ದಂಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಅವಲಕ್ಕಿ ಮಾಡಿದ್ದೆ. ಅವಲಕ್ಕಿ ಮಾಡಿ ಎಲ್ಲರೂ ತಿಂದ್ಕೊಂಡ್ರು. ನನ್ನ ಮಗಂದು ಇವತ್ತು ಲಾಸ್ಟ್ ಎಕ್ಸಾಮ್ ಇದ್ದರಿಂದ ಅವನು ಹೋದ. ಆಮೇಲೆ ಅವನಿಗೂ ಸ್ವಲ್ಪ ಅವಲಕ್ಕಿ ಮಾಡಿಕೊಟ್ಟು ಕಳಿಸ್ದೆ ಸ್ಕೂಲ್. ಅವತ್ತಿನ ದಿನ ಲಾಸ್ಟ್ ಎಕ್ಸಾಮ್ ಆಗಿದ್ದರಿಂದ ಬಾಕ್ಸ್ನು ನಾನು ಕಟ್ಟಲಿಲ್ಲ. ಏನು ಲಾಸ್ಟ್ ಎಕ್ಸಾಮ್ ಅಂತೇಳಿ ಫುಲ್ಲು ಖುಷಿಯಾಗಿ ಹೋಗೋಣ, ಇವತ್ತು ಎಕ್ಸಾಮ್ ಮುಗಿದ್ರೆ ನಾಳೆ ಊರಿಗೆ ಹೋಗ್ತೀನಿ ಅಂಥೇಳಿ. ನಮ್ಮ ಮನೆಯವರು ಆಫೀಸ್ ಇದ್ರಿಂದ ಆಫೀಸ್ಗೆ ಹೋದ್ರು. ಅವ್ರಿಗೆ ಅವಲಕ್ಕಿ ಮಾಡಿದ್ದೆ, ಬಿಸಿಯಾಗಿ ಅವ್ರಿಗೆ ಮಾಡಿಕೊಟ್ಟು ಸ್ವಲ್ಪ ಪಲ್ಯ ಎತ್ತಿಟ್ಟಿದ್ದೆ. ಇವಾಗ ಸದ್ಯಕ್ಕೆ ನಾನು ಟಿಫಿನ್ ಮಾಡ್ಬೇಕಂತೇಳಿ ಸ್ವಲ್ಪ ಅವಲಕ್ಕಿನ ಹಚ್ಕೊಳಕತ್ತೀನಿ. ಪಲ್ಯ ಒಂದು ಸ್ವಲ್ಪ ಎತ್ತಿಟ್ಟಿದ್ದೆ, ಅವಲಕ್ಕಿ ಹುಳಿ ಸ್ವಲ್ಪ ಎತ್ತಿಟ್ಟಿದ್ದೆ. ಅದನ್ನು ಸ್ವಲ್ಪ ನಾನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಸೊ ನನ್ನ ಮಗಳಿಗೆ ಆಲ್ರೆಡಿ ನಾನು ಟ್ಯೂಷನಿಗೆ ಕಳಿಸ್ಬಂದ ನಾನು ಟಿಫಿನ್ ಮಾಡಾಕತ್ತಿದ್ದೆ. 10 o'clock ಟ್ಯೂಷನ್ ಸ್ಟಾರ್ಟ್ ಆಕೈತಿಕ್ಕಿದ್ದು. ಅಂದರೆ 10 ಗಂಟೆಯಿಂದ 1 ಗಂಟೆವರೆಗೂ ಟ್ಯೂಷನ್ ಇರ್ತೈತಿ. ಟ್ಯೂಷನ್ ಅಂದ್ರೆ ಏನು, ಪ್ಲೇ ಹೋಮ್ ಅಂಥೇಳಿ ಇಲ್ಲೇ ನಮ್ಮ ಮನೆ ಹತ್ರ ಪ್ಲೇ ಹೋಮ್ ನಡೆಸ್ತಾರೆ ಒಬ್ಬರು. ಅಲ್ಲಿ ಹೋಗಿ ಕಳಿಸ್ಬರತ್ತೀನಿ. ಯಾಕಂದ್ರೆ ಸ್ಕೂಲಿಗೆ ಒಂದು ಸ್ವಲ್ಪ ಅಭ್ಯಾಸ ಆಗಲಿ, ಈಗ ನೆಕ್ಸ್ಟ್ ಸ್ಕೂಲಿಗೆ ಹಾಕ್ತೇವಲ್ಲ, ಅದಕ್ಕಾಗಿ ಸ್ವಲ್ಪ ಅಭ್ಯಾಸ ಆಗಲಿ ಅಂಥೇಳಿ ಕಳ್ಸಾಕತ್ತೀನಿ. ಬಟ್ ಒಂದು 2 days ಹಠ ಮಾಡಿಲ್ಲ. ಆಮೇಲೆ ಇವಾಗ ತಾನೇ ರೆಡಿಯಾಗಿ ಎಲ್ಲ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡು ತಾನೇ ಹೋಗ್ತಾಳೆ. ಏನು ಹಠ ಮಾಡೋಕತ್ತಿಲ್ಲ, ಆರಾಮಾಗಿ ಹೋಗಿ ಬರ್ತಾಳೆ. ಆಗಿನ ಬಂದಾದಮೇಲೆ ನಾನು ನೆಮ್ಮದಿಯಾಗಿ ಟಿಫಿನ್ ಮಾಡೋಣ ಅಂತ ಮಾಡಾಕತ್ತೀನಿ. ನೋಡಿರಿ, ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡೆ. ಅವಲಕ್ಕಿ ಹಾಕ್ಕೊಂಡು ಸ್ವಲ್ಪ ಟೀ ಬೇಕನ್ಸತ್ತೈತೆ, ಟೀ ಮಾಡ್ಕೊಳಕತ್ತೀನಿ. ಸೊ ಇವತ್ತಿನ ಸಿಂಪಲ್ ಡೇ ರೂಟೀನ್ ಹೆಂಗೆ ಹೋಗ್ತೈತೆ ಅಂತೇಳಿ ನಿಮ್ಮ ಜೊತೆ ಇನ್ನೂ ಶೇರ್ ಮಾಡ್ಕೊತೀನಿ ಫುಲ್ಲಾಗಿ. ವ್ಲಾಗ್ನ ಕೊನೆವರೆಗೂ ನೋಡಿರಿ. ಆಮೇಲೆ ನಾವು ಯಾವ ಊರಿಗೆ ಹೋದ್ವಿ ಅನ್ನೋದು ನೆಕ್ಸ್ಟ್ ವ್ಲಾಗ್ ಒಳಗೆ ನಿಮ್ಗೆ ಡೆಫಿನೆಟ್ಲಿ ನಾನು ತಿಳಿಸ್ತೀನಿ. ನಾನು ಲಾಸ್ಟ್ ವ್ಲಾಗ್ 2 ವ್ಲಾಗ್ಸ್ನಾಗ ಒಂದು ಸ್ಟೋರಿ, ಒಂದು ಹುಡುಗಿ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತಿದ್ದೆ. ಆಲ್ರೆಡಿ ಯಾರ್ಯಾರು ನೋಡಿರ್ತೀರಲ್ಲ ಕಂಟಿನ್ಯೂಸ್ ಆಗಿ, ಅದು ನಿಮ್ಗೆ ಗೊತ್ತೇ ಇರ್ತೈತಿ. ಬಟ್ ಈ ವ್ಲಾಗ್ ಒಳಗೆ ನಾನು ಆ ಸ್ಟೋರಿನ ಕಂಟಿನ್ಯೂ ಮಾಡಾಕತ್ತೀನಿ. ಬಟ್ ವೆರಿ ಶಾರ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ. ನಮ್ಮ ವ್ಲಾಗ್ಸ್ ಯಾರ್ಯಾರು ನೋಡತ್ತೀರಿ, ದಯವಿಟ್ಟು ವ್ಲಾಗ್ಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದೇ ಥರ ನಿಮ್ಮ ಸ್ಟೋರಿಗಳು ಏನಾದರೂ ಇದ್ರೆ ನನ್ನ ಜೊತೆ ಆರಾಮಾಗಿ ಮೇಲ್ ಮಾಡಿರಿ. ಮೇಲ್ನೊಳಗೆ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ರಿ, ಅದನ್ನು ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಬರ್ರಿ ಈಗ ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ನೋಡಿರಿ, ಯಾರೂ ಇಲ್ಲ ಮನ್ಯಾಗ, ನಾನು ಒಬ್ಬಾಕಿನ. ನನ್ನ ಮಗ ಸ್ಕೂಲಿಗೆ ಹೋದ, ಎಕ್ಸಾಮ್ಸ್ ಅದವು. ನನ್ನ ಮಗಳನ್ನ ಟ್ಯೂಷನ್ಗೆ ಹಾಕೀನಿ ಈ ಸಮ್ಮರ್ ಒಳಗೆ. ಒಂದು 2 months ಟ್ಯೂಷನ್ಗೆ ಹೋದ್ರೆ ಎಲ್ಲ ಕಲಿತಾಳ, ಅಂದ್ರೆ ಒಳ್ಳೆ ಸ್ಕೂಲ್ನಾಗ ಅಡ್ಮಿಷನ್ ಸಿಗುತ್ತೆ ಅಂಥೇಳಿ ಹಾಕೀನಿ. ಹೊಂಟಾಳ ಒಂದು 2 days ಹತ್ಲು. ಆಮೇಲೆ ಈಗ ಇಲ್ಲೇ ಇರು ಅಂದರೆ ಒಂದಿನ ಅಂತೂ ಅಲ್ಲೇ ಕೂತ್ಬಿಟ್ಟೆ. ಪೂರ್ತಿ ಟ್ಯೂಷನ್ ಒಂದು 4 hours ಇರುತ್ತೆ ಟ್ಯೂಷನ್. ಅಲ್ಲೇ ಕೂತ್ಬಿಟ್ಟೆ. ವಾಪಸ್ ಕರ್ಕೊಂಡು ಮನೆಗೆ ಬಂದೆ. ಟೈಮ್ ಪೂರ್ತಿ ಮುಗಿಯೋವರೆಗೂ ಅಲ್ಲೇ ಕುಂತಿದ್ದೆ. ಆಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ಹತ್ಲು ಬಿಟ್ಟು ಬಂದುಬಿಟ್ಟೆ. ಇವಾಗ 2 days ಸುಮ್ಮನೆ ಹೋಗ್ತಾಳೆ. ಏನು ಸ್ಕೂಲಿಗೆ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಡೈರೆಕ್ಟಾಗಿ ಸ್ಕೂಲಿಗೆ ಏನಾದರೂ ಹಾಕಿದ್ನಿ ಅಂದ್ರೆ ಭಾಳ ಕಷ್ಟ ಆಯ್ತು ನನಗೆ.
ಕಾಮನ್ ಅದು ಮನೆಯಾಗಿದ್ದಿದ್ದು ಅಭ್ಯಾಸ ಆಗಿಬಿಟ್ಟಿರ್ತೈತಿ. ಇವಾಗ ನೋಡ್ರಿ ಅವ್ರನ್ನೆಲ್ಲರನ್ನೂ ಕಳಿಸಿ ಆದಮೇಲೆ ಟೈಮು ಆಗೈತಿ 10:30. ನನ್ನದೆಲ್ಲ ಕೆಲಸ ಮನೆ ಕೆಲಸ ಎಲ್ಲ ಮುಗೀತೀಗ. ಈಗ ನಾನು ಟಿಫಿನ್ ಮಾಡೋಕ್ಕಂತ ಹೇಳಿ ಅವಲಕ್ಕಿ ಮಾಡ್ಕೊಂಡೇನಿ. ಸ್ವಲ್ಪ ತಿಂದುಬಿಟ್ರೆ ಪೂರ್ತಿ ದಿನ ಹೊಟ್ಟಿನ ಹಸಿವಾಗಂಗಿಲ್ಲ. ಹಂಗೆ ಸ್ವಲ್ಪ ಟಿ ವಿ ನೋಡ್ಕೊತ ನಾನು ಟಿಫಿನ್ ಮಾಡ್ತೀನಿ. ಆಮೇಲೆ ನಿಮ್ಮ ಜೊತೆ ಸಿಗ್ತೇನಂತ. ಇವತ್ತಿನ ಡೇ ಹೆಂಗೆ ಹೋಗೈತಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಸ್ಟೇ ಟ್ಯೂನ್ಡ್ ಆಗಿರಿ. ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಿ ಒಂದು 2 ಮಂತ್ಸ್ ಆಗಿರ್ತೈತೆ ಅಷ್ಟೆ. ಕೆಲಸ ಎಲ್ಲ ಬರ್ತೈತಿ ಏನೇ ಬರದೇ ಇದ್ರು ಎಲ್ಲ ಕಲ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಆ ಮನ್ಯಾಗ ಆ ಸೊಸೆ ಅನ್ನೋವಂಥ ಸ್ಥಾನ ಹೋಗಿ ಮನೆ ಕೆಲಸದ ಆಳ ಥರ ಎಲ್ಲರೂ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡ್ರಿ ಯಾವ ಥರ ಹೆಂಗೆ ಆಕೈತೆ ಒಂದು ಹೆಣ್ಮಗಳ ಜೀವನ. ಮನೆಯೊಳಗೆ ತವ್ರ ಮನೆಯೊಳಗೆ ಒಳ್ಳೆ ಸ್ಥಿತಿಗತಿ ಒಳಗೆ ಹುಟ್ಟಿ ಬೆಳೆದು ಚೆನ್ನಾಗಿ ಉಂಡ್ಕೊಂಡು ತಿನ್ಕೊಂಡಿದ್ದಂಥ ಹುಡುಗಿ ಇನ್ನೊಂದು ಮನೆಗೆ ಹೋಗಿ ಕೆಲಸ ಬರದೇ ಇದ್ದರೂ ಕಲ್ತು ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಆ ಮನೆ ಸೊಸೆ ಹೋಗಿ ಒಂದು ಕೆಲಸದ ಆಳಿನ ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಬ್ಬರು. ಗಂಡಸರಿಗೆ 30 ವಯಸ್ಸಾಗೋವರೆಗೂ ಮದುವೆ ಮಾಡಬಾರ್ದಂತ, ಮಾಡ್ಕೊಳ್ಳಬಾರ್ದಂತ. ಸೊ ಅದು ಯಾಕೆ ಈ ಮಾತು ಅನ್ನೋದನ್ನು ನೆಕ್ಸ್ಟ್ ವ್ಲಾಗ್ ಒಳಗೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಆಗಿರಿ, ನೆಕ್ಸ್ಟ್ ವ್ಲಾಗನ್ನು ನೋಡ್ತಾ ಇರ್ರಿ. ಸೊ ಫ್ರೆಂಡ್ಸ್, ಎಲ್ಲ ಕೆಲಸ ಮನೆಯಿಂದೆಲ್ಲ ಮುಗಿಸಿ ನಾನು ಟಿಫಿನ್ ಮಾಡಿ ಸ್ವಲ್ಪ ಪಾತ್ರೆಗಳಿದ್ವೆಲ್ಲ ತೊಳೆದು ಕ್ಲೀನ್ ಮಾಡಿ ವಿಡಿಯೋ ಅಪ್ಲೋಡ್ಸ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆಮೇಲೆ ಯೂಟ್ಯೂಬ್ಗಳಿಗೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಷ್ಟೊತ್ತಿಗೆ ಆಗಲೇ 1 ಗಂಟೆ ಆಗೇ ಬಿಟ್ಟಿತ್ತು. ಅದು ಹೆಂಗೆ ಟೈಮ್ ಹೋಗ್ತೈತೋ ಗೊತ್ತಾಗಿಲ್ಲ. ನನ್ನ ಮಗಳನ್ನೂ ಕರ್ಕೊಂಡು ಬಂದಾಯ್ತು. ಏನು ಬೇಕು? ವಾಟರ್ ಮೆಲನ್ ಬೇಕಾ? ಮುಖ ತೊಳ್ಕೊಬೇಕು ಫಸ್ಟ್. ಹೊರಗಿಂದ ಬಂದ ತಕ್ಷಣ ಹೋಗಿ ಕೈ ಕಾಲು ಮುಖ ತೊಳ್ಕೊಬೇಕು. ವಾಟರ್ ಮೆಲನ್ ತೊಗೊಂಬರ್ತಂತಡಿ, ಕಟ್ ಮಾಡಿಟ್ಟೇನೆ. ಹೊರಗಡೆ ಫುಲ್ಲು ಬಿಸಿಲು. ಆಮೇಲೆ ಈ ವರ್ಷ ಅಂತೂ ವಿಪರೀತ ಎಲ್ಲ ಕಡೆ ಬಿಸಿಲು ಇರೋದ್ರಿಂದ ಸಿಕ್ಕಾಪಟ್ಟೆ ಏನಾದರೂ ನೀರು ಕುಡಿದ್ರೂ ಸಮಾಧಾನ ಆಗೋದಿಲ್ಲ, ಏನು ತಿಂದರೂ ಸಮಾಧಾನ. ಅದಕ್ಕಾಗಿ ವಾಪಸ್ ಬರೋದ್ರೊಳಗೆ ವಾಟರ್ ಮೆಲನ್ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಏನಾದರೂ ಒಂದು ಫ್ರೂಟ್ ರೆಡಿ ಮಾಡಿಟ್ಟಿರ್ತೀನಿ ನನ್ನ ಮಗಳಿಗೆ. ಹಂಗೆ ಮಧ್ಯಾಹ್ನ ನಾನು ಊಟ ಮಾಡಿದ್ಬಿಟ್ಟು ಒಂದು ಬೌಲ್ ಏನಾದರೂ ಫ್ರೂಟ್ಸ್ ತಿನ್ಕೊಂಡ್ಬಿಡ್ತೀನಿ. ಸೊ ಅವತ್ತಿನ ದಿನ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ರೀ ಇದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿರಿ ಜಲ್ದಿ ಎದ್ದು ನನ್ನ ಮಗಳಿಗೆ ನಾನು ಪೂಜೆ ಮಾಡಿ ಆಗಿತ್ತು ಆಲ್ರೆಡಿ. ಅವತ್ತಿನ ದಿನ ಸಂಡೇ ಇತ್ತು. ಸಂಡೇ ದಿನ ಪೂಜೆ ಎಲ್ಲ ಮಾಡಿದ್ದೆ. ಮಾಡಾದಮೇಲೆ ಅದಾದಮೇಲೆ ನನ್ನ ಮಗಳಿಗೂ ಸ್ನಾನ ಮಾಡಿಸಿದೆ. ಸ್ನಾನ ಮಾಡಿ ಬಂದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡಿ ತಲೆ ಸ್ನಾನ ಅಂದರೆ ಸಂಡೇ ದಿನ ಸ್ವಲ್ಪ ಫ್ರೀ ಇರ್ತೀವಲ್ಲ, ಎಲ್ಲ ಸ್ವಲ್ಪ ತಲೆಯೆಲ್ಲ ಕ್ಲೀನ್ ಮಾಡಿ ತಲೆ ವಾಶ್ ಮಾಡಿದೆ. ಅದಕ್ಕಾಗಿ ತಲೆ ವಾಶ್ ಮಾಡಿದ ದಿನ ಫುಲ್ ಪೂಜೆ ಜೋರು ಇರ್ತೈತಿ. ಫುಲ್ ದೇವ್ರ ಮುಂದೆ ನಿಂತ್ಕೊಂಡು ಪೂಜೆ ಜಾಸ್ತಿ ಹೊತ್ತು ನಮಸ್ಕಾರ ಮಾಡೋದನ್ನೆಲ್ಲ ಮಾಡ್ತಾಳೆ. ಆಮೇಲೆ ಗಂಧ ಹಚ್ಕೊಳ್ಳೋದು, ಕುಂಕುಮ ಹಚ್ಕೊಳ್ಳೋದು, ನಾನು ಏನೇನು ಮಾಡ್ತೀನಲ್ಲ ದೇವ್ರ ಮುಂದೆ ಕೂತ್ಕೊಂಡೆ ಎಲ್ಲ ಇಮಿಟೇಟ್ ತಾನು ಹಾಗೆ ಮಾಡ್ತಾಳೆ. ಮಕ್ಕಳು ಹಂಗೆ ನೋಡ್ರಿ, ದೊಡ್ಡವ್ರು ಹೆಂಗೆ ಇರ್ತಾರಲ್ಲ, ಹೆಂಗೆ ಬಿಹೇವ್ ಮಾಡ್ತಾರೆ, ದೊಡ್ಡವ್ರ ಬಾಯಾಗ ಏನು ಶಬ್ದಗಳು ಬರ್ತಾವೋ ಅದನ್ನೆಲ್ಲವನ್ನು ಫಾಲೋ ಮಾಡ್ತಿರ್ತಾರೆ ಮಕ್ಕಳು. ಅದಕ್ಕಾಗಿ ಆದಷ್ಟು ಒಳ್ಳೊಳ್ಳೆ ಮಾತಾಡ್ರಿ, ಒಳ್ಳೊಳ್ಳೆ ಥರ ನಡ್ಕೊಳ್ರಿ ಮಕ್ಕಳ ಮುಂದೆ. ದೊಡ್ಡವ್ರು ಜಗಳ ಮಾಡಿಬಿಡ್ರಿ ಅಂತ ಹೇಳೋದು ಇದೇ ಕಾರಣಕ್ಕೆ. ನೋಡಿರಿ ನಾನು ಹೆಂಗೆ ಪೂಜೆ ಮಾಡ್ತೀನಿ, ಏನೇನು ಮಾಡ್ತೀನೋ ಎಲ್ಲ ನನ್ನ ಥರನ ಫಾಲೋ ಮಾಡ್ತಾಳೆ. ಸೊ ಪೂಜೆ ಎಲ್ಲ ಮಾಡಾದ್ಮೇಲೆ ಅವತ್ತಿನ ದಿನ ನೋಡಿರಿ ನೆಕ್ಸ್ಟ್ ಡೇ ಸಂಡೇ ದಿನ ನಾನು ಟಿಫಿನ್ಗೆ ಅವಲಕ್ಕಿನೂ ಮಾಡಿದ್ದೆ. ಯಾಕಂದ್ರೆ ಮಧ್ಯಾಹ್ನ ಹೊತ್ತು ಏನಾದರೂ ಸ್ವಲ್ಪ ನಾನು ಯುಗಾದಿಗೆ ಅಂಥೇಳಿ ಹೋಳ್ಗೆ ಅದೆಲ್ಲ ನಾನು ಇವತ್ತಿನ ದಿನ ಮಾಡ್ಬೇಕಂತ ಅಂದ್ಕೊಂಡೇನಿ. ಯಾಕಂದ್ರೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕಾಗಿತ್ತು ಯೂಟ್ಯೂಬ್ಗೆ. ಅದಕ್ಕಾಗಿ ಹೋಳ್ಗೆ ಮತ್ತು ಯುಗಾದಿ ಥಾಲಿ ಎಲ್ಲ ಇವತ್ತು ಮಾಡ್ಬೇಕಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ಲೈಟಾಗಿ ಅವಲಕ್ಕಿನೂ ಮಾಡಿಬಿಡೋಣ ಇವತ್ತು ಅಂಥೇಳಿ ಅವಲಕ್ಕಿನೂ ಮಾಡ್ಕೊಂಡಿದ್ದೆ. ಇವತ್ತು ಒಂದು ಸ್ವಲ್ಪ ಎಲ್ಲರೂ ಅವಲಕ್ಕಿ ತಿಂದ್ಕೊಂಡು ಮಧ್ಯಾಹ್ನ ಊಟನ ಫುಲ್ಲು ಯುಗಾದಿ ಥಾಲಿ ಮಾಡಿದ್ದೆ. ಅದಕ್ಕಾಗಿ ಯುಗಾದಿ ಥಾಲಿ ಒಂದು ಸ್ವಲ್ಪ ಹೆವಿ ಇರ್ತೈತಲ್ಲ, ಅದನ್ನ ಊಟ ಮಾಡ್ಕೊಂಡ್ಬಿಟ್ರೆ ಅಂತಂಥೇಳಿ ಮಾಡಿದ್ದೆ. ಸೊ ನೋಡಿರಿ ಎಲ್ಲರದು ಆಗಿದ್ದು ಟಿಫಿನೇ ಒಬ್ಬಳದಾಗಿರಲಿಲ್ಲ. ಪೂಜೆ ಎಲ್ಲ ಮಾಡಿಕೊಂಡು ಕೂತ್ಕೊಂಡ್ಳು. ಸೊ ನಾನು ಒಂದು 4 ಡೇಸ್ 3 ಡೇಸ್ ಮುಂಚೆನ ಯುಗಾದಿ ಥಾಲಿ ಯೂಟ್ಯೂಬ್ ಒಳಗೆ ಅಥವಾ ಫೇಸ್ಬುಕ್ ಒಳಗೆ ಅಪ್ಲೋಡ್ ಮಾಡಬೇಕಾಗಿದ್ದರಿಂದ ನಾನು ಒಂದು 2-3 ಡೇಸ್ ಮುಂಚೆನೇ ನಾನು ಮಾಡಿಬಿಡ್ತೀನಿ. ಯುಗಾದಿ ಹಬ್ಬದ ದಿನ ನಾನೇನು ಅಡುಗೆ ಮಾಡಲಿಲ್ಲ. ಯಾಕಂದ್ರೆ ನಾವು ಅಲ್ಲಿ ನಮ್ಮ ಮನೆಯೊಳಗೆ ಇರಲಿಲ್ಲ, ಬೇರೆ ಕಡೆ ಹೋಗಿದ್ವಿ. ಬೇರೆ ಕಡೆ ಒಂದು ಪೂಜೆ ಇತ್ತು ಅಂಥೇಳಿ ಅಲ್ಲಿ ಹೋಗಿ ಆ ಪೂಜೆಗೆ ಅಟೆಂಡ್ ಆಗಬೇಕಾಗಿತ್ತು, ಅಲ್ಲಿ ಹೋದ್ವಿ. ಸೊ ಈ ಸತಿ ಏನು ಯುಗಾದಿ ಅಮಾವಾಸ್ಯೆ ಬಂದಿತ್ತಲ್ಲ, ಒಳ್ಳೆ ಅಮಾವಾಸ್ಯೆ ಅಂತ, ಅವತ್ತಿನ ದಿನ ಏನೇ ಹೋಮ ಹವನ ಪೂಜೆ ಪುನಸ್ಕಾರ ಮಾಡಿದ್ರು ಅದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಸಿಗ್ತೈತಿ ಅಂಥೇಳಿ ಒಂದು ಒಳ್ಳೆ ಪೂಜೆ ಇಟ್ಕೊಂಡಿದ್ರು. ಅದಕ್ಕಾಗಿ ನಾವು ಹೋಗಿದ್ವಿ ಅಲ್ಲಿ. ಸೊ ಇವತ್ತಿನ ದಿನ ಆದಷ್ಟು ನಾನು ಎಲ್ಲ ವೀಡಿಯೋಸ್ನು ಮಾಡಿ ಮುಗಿಸ್ಕೊಂಡ್ಬಿಡೋಣ ಅಂಥೇಳಿ ಫುಲ್ ಡೇ ಬ್ಯುಸಿ ಇದ್ದೆ. ಅಂದರೆ ಫುಲ್ ವೀಡಿಯೋಸ್ ಮಾಡೋದ್ರೊಳಗೆ ಬ್ಯುಸಿ ಇದ್ದೆ. ವಿತಿನ್ 1 ಡೇ ಒಳಗೆ ನಾನು ಎಲ್ಲ ಯೂಟ್ಯೂಬ್ಗೆ, ಫೇಸ್ಬುಕ್ಗೆ ಆಮೇಲೆ ಇನ್ಸ್ಟಾಗ್ರಾಮ್ಗೆ ಎಲ್ಲದಕ್ಕೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದಾಯಿತು.
ಇವಾಗ ನೋಡಿರಿ ನನ್ನ ಮಗಳು ಫ್ರೆಶ್ ಆಗಿ ಬಂದ್ಲಲ್ಲ, ಅವಳಿಗೆ ನಾನು ಅವಲಕ್ಕಿ ಹಾಕ್ಕೊಡತ್ತೀನಿ. ಆಮೇಲೆ ನಾನು ಸ್ವಲ್ಪ ಕಾರ್ನ್ಫ್ಲೇಕ್ಸ್ ತಿಂದೆ, ಅಂದರೆ ಮುಸೇಲಿ ತಿನ್ಕೊಂಡೆ. ಸ್ವಲ್ಪ ಅವಲಕ್ಕಿ ಅವಳಿಗೂ ಹಾಕ್ಕೊಟ್ಟು ಆಕಿಂದ ಒಬ್ಬಕ್ಕೆ ಟಿಫಿನ್ ಆದರೆ ನಾನು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಬೇಕಂತೇಳಿ ಆಕೆ ಟಿಫಿನ್ ಹಾಕ್ಕೊಡಕತ್ತೀನಿ. ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಹಾಕಿ ಅವರು ನೆಮ್ಮದಿಯಾಗಿ ತಿಂದು ಹೊಟ್ಟೆ ಫುಲ್ ತಿಂದು ಕೂತ್ಕೊಂಡ್ಬಿಟ್ರೆ ನಮಗೂ ನೆಮ್ಮದಿಯಾಗಿರ್ತೈತಿ. ಅದಕ್ಕೆ ಆಕಿಗೂ ಫೈನಲ್ ಆಗಿ ಆಕಿಗೂ ಹಾಕ್ಕೊಟ್ಟೆ. ತನ್ನ ಕೈಯಿಂದ ತಾನೇ ತಿಂತೀನಿ ಅಂದ್ಲು, ಅದಕ್ಕಾಗಿ ಹಾಕ್ಕೊಟ್ಟು ನೆಕ್ಸ್ಟ್ ನಾನು ಬೇಳೆ ಆಲ್ರೆಡಿ ಕುದಿಯೋಕೆ ಹಾಕಿದ್ದೆ. ಅರ್ಧ ವೀಡಿಯೋ ಮಾಡೋದು, ಇವ್ರ ಕೆಲಸಗಳು ಮಾಡೋದು ಸೈಡ್ ಬೈ ಸೈಡ್ ಅಂಥೇಳಿ ಆಗಿತ್ತು. ಬಟ್ ಯುಗಾದಿ ಥಾಲಿ ಒಂದು 3 ಗಂಟೆ ಅಷ್ಟೊತ್ತಿಗೆ ರೆಡಿ ಮಾಡಬೇಕನ್ನುವಂಥ ಟಾರ್ಗೆಟ್ ಇತ್ತು ನಂದು. ಆ ಟಾರ್ಗೆಟ್ ಎಲ್ಲ ಕಂಪ್ಲೀಟ್ ಆಯಿತು, ಎಲ್ಲ ಫಿನಿಷ್ ಮಾಡಿದೆ. ಅದಾದಮೇಲೆ ಈವ್ನಿಂಗ್ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಸಂಡೇ ದಿನ ಎಲ್ಲ ಹೊರಗೆ ಹೋಗದಿದ್ರೆ ಹೆಂಗೆ ಹೇಳ್ರಿ, ಸಂಡೇ ದಿನ ನಮಗೂ ಮನೆಯಾಗಿದ್ದಿದ್ದು ಬೇಜಾರಾಗಿರ್ತೈತೆ ಅಂಥೇಳಿ ಒಂದು ರೌಂಡ್ ಸಿಟಿ ಸೆಂಟ್ರಿಗೆ ಹೋಗಿ ಬಂದ್ವಿ. ಸಿಟಿ ಸೆಂಟ್ರಿಗೆ ಹೋಗಿ ಬಂದು, ಆದರೆ ಬೆರ್ರಿ ಮಾಲ್ ಅಂತ ಐತಿ ಇಲ್ಲಿ ಶಿವಮೊಗ್ಗ ಒಳಗೆ, ಅಲ್ಲಿ ಹೋಗಿ ಒಂದು ರೌಂಡ್ ಸುತ್ತಾಡಿ ಏನೇನೋ ತೊಗೊಳೋದಿತ್ತು, ತೊಗೊಂಡು ಬಂದ್ವಿ ಮನೆಗೆ. ಸೊ ನನ್ನ ಮಗನಿಗೆ ಸ್ಕೇಟಿಂಗ್ ಬೇಕಂತ ನಾನು ಅಂತಿದ್ದ, ಯಾಕಂದ್ರೆ ಹಿಂದಿನ ದಿನ ಎಲ್ಲ ಎಕ್ಸಾಮ್ಸ್ ಮುಗಿದಿತ್ತು. ಸ್ಕೇಟಿಂಗ್ ಬೇಕಂತ ಭಾಳ ತಿಂಗಳಿಂದ ಕೇಳಾಕತ್ತಿದ್ದೆ. ನಾನು ಕೊಡಿಸಿರ್ಲಿಲ್ಲ. ರಜೆ ಬರಲಿ ಆಮೇಲೆ ಕೊಡಿಸ್ತೀನಿ ಅಂದರೆ, ಇಲ್ಲಾಂದ್ರೆ ಸ್ಕೂಲ್ ಇದ್ದಾಗ ಏನಾದರೂ ಕೊಡಿಸ್ಬಿಟ್ರೆ ಈಗ ಓದೋದು ಬರೆಯೋದು ಎಲ್ಲ ಬಿಟ್ಕೊಂಡು ಬರೀ ಒಂದು ಆಟ ಒಂದೇ ಆಡೋಕೆ ಹತ್ತಿಬಿಡ್ತಾನೆ. ಯಾಕಂದ್ರೆ ಇಲ್ಲಿ ಟ್ಯೂಷನ್ನು ಸಿಕ್ಕಿಲ್ಲ ನಮಗೆ ಸರಿಯಾಗಿ. ಈ ಊರಾಗ ಬೆಂಗಳೂರಾಗಿದ್ದಾಗ ಫುಲ್ ಟ್ಯೂಷನ್ ಚೆನ್ನಾಗಿತ್ತು, ಒಳ್ಳೆ ಹೇಳ್ಕೊಡ್ತಿದ್ರಲ್ಲೇ. ನಮ್ಮನೆ ಹತ್ತಿರ ಒಬ್ಬರಿದ್ರು, ನಮ್ಮ ಓನರೇ ಹೇಳ್ಕೊಡ್ತಿದ್ರು. ಬಟ್ ಇಲ್ಲಿ ಯಾವುದೂ ನಮ್ಗೆ ಟ್ಯೂಷನ್ ಸಿಗಲಾರ್ದ ಕಾರಣ ಈ ಸತಿ ಹೆಂಗೆ ಎಕ್ಸಾಮ್ನಾಗ ಹೆಂಗೆ ರಿಸಲ್ಟ್ ತೆಗಿತಾನೋ ಅಂತನ್ನೋದು ಡೌಟ್ ಆಗೈತಿ. ಸೊ ಅವ್ನು ಕರ್ಕೊಂಡು ನಾನಿಲ್ಲಿ ಡೆಕಾತ್ಲಾನಿಗೆ ಬಂದೆ ಸ್ಕೇಟಿಂಗ್ ನೋಡೋಣ ಅಂಥೇಳಿ. ಅವರು ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಅವರು ಬೇರೆ ಕಡೆ ಹೋದ್ರು. ನನ್ನ ಮಗಳಿಗೆ ಬಟ್ಟೆ ಬೇಕಾಗಿತ್ತು, ಬಟ್ಟೆ ತೊಗೊಂಡು ಬರೋಣ ಅಂಥೇಳಿ ಅವ್ರು ಅಲ್ಲಿ ಹೋದ್ರು, ನಾನು ಇಲ್ಲಿ ಬಂದೆ. ನಾನು ಸ್ವಲ್ಪ ಒಂದು 3 to 4 ಸೆಟ್ಸ್ ನೋಡಿದೆ ಈ ಸ್ಕೇಟಿಂಗ್ಸನ್ನು. ಬಟ್ ಎಷ್ಟು ಕಾಸ್ಟ್ಲಿ ಅಂದ್ರೆ ಡೆಕಾತ್ಲಾನ್ ಒಳಗೆ ನಾರ್ಮಲ್ ರೇಂಜ್ ಅಂದರೆ 2700 ನಾರ್ಮಲ್ ರೇಂಜ್ ಅಂದರೆ ಕಡಿಮೆ, ಅತಿ ಕಡಿಮೆ ಬೆಲೆ ಅಂದ್ರೆ ಅದು. ಉಳಿದಿರೋ ಎಲ್ಲ 6000 5000 6000 ಅಬೋವೇ ಇರೋದು. ಸೊ ಅಷ್ಟು ಇವಾಗ ಬೆಳೆಯೋ ವಯಸ್ಸಿನ ಮಕ್ಕಳಿಗೆ ಅಷ್ಟೆಲ್ಲ ಈ ಥರ ಈ ಆಟ ಆಡೋ ಸಾಮಾನುಗಳಿಗೆಲ್ಲ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕಾಗಿ ಸಿಂಪಲ್ಲಾಗಿ ಲೋ ರೇಂಜ್ ಇರೋವಾಗ ಅಂದರೆ ಮಿನಿಮಮ್ ರೇಂಜ್ ಇರುವಂಥ ಈ ಸ್ಕೇಟಿಂಗ್ಸನ್ನು ನಾನು ನೋಡಿದೆ. ಬಟ್ ಇವನ ಸೈಜಲ್ಲಿರಲಿಲ್ಲ, ನನ್ನ ಮಗನ ಸೈಜಲ್ಲಿರಲಿಲ್ಲ. ಅದಕ್ಕಾಗಿ ಅವನ ಸೈಜ್ ನೆಕ್ಸ್ಟ್ ಸೈಜ್ನ ಆರ್ಡರ್ ಕೊಟ್ಟು ಬಂದೆ. ಇನ್ನೊಂದು 3 ಡೇಸ್ ಒಳಗೆ ಬರ್ತೈತಿ, ಅಥವಾ ಇನ್ನು 2 ಡೇಸ್ ಒಳಗೆ ಬರ್ತೈತಿ, ಬರ್ರಿ ಅಂಥೇಳಿ ಅಂದ್ರೆ ಸೈಜ್ ಎಲ್ಲ ತೊಗೊಂಡು ಆ ನೆಕ್ಸ್ಟ್ ಸೈಜನ್ನು ಆರ್ಡರ್ ಕೊಟ್ಟು ನನ್ನ ಫೋನ್ ಒಳಗೆ ಡೆಕಾತ್ಲಾನ್ ಆ್ಯಪಿಂದ ಆರ್ಡರ್ ಮಾಡಿ ಬರೋದಾಯಿತು. ಅಲ್ಲಿದ್ದಂಥ ಒಂದು ಸೆಟ್ ಇತ್ತು, ಬಟ್ ಅದು ಅವನಿಗೆ ಇದು ಆಗಲಿಲ್ಲ, ಸೈಜ್ ಕರೆಕ್ಟಾಗಿ ಹೊಂದಲಿಲ್ಲ. ಅದಕ್ಕಾಗಿ ನೆಕ್ಸ್ಟ್ ಸೈಜ್ ಆರ್ಡರ್ ಕೊಟ್ಟೆ. ಡೆಕಾತ್ಲಾನ್ ಒಳಗೆ ಆರಾಮಾಗಿ ಮನೆಗೆ ಕೂತ್ಕೊಂಡು ಮಾಡಿಬಿಡ್ಬೋದು ಆರ್ಡ್ರು. ಬಟ್ ಒಂದು ಸತಿ ಹೋಗಿ ಸೈಜ್ ಚೆಕ್ ಮಾಡಿಕೊಂಡ್ರೆ ಬೆಟರ್ ಅಂಥೇಳಿ ಬಂದಿದ್ದೆ. ಸೈಜ್ ಎಲ್ಲ ನೋಡಿಕೊಂಡು ಆರ್ಡ್ರ್ ಮಾಡಿ ಮತ್ತೆ ಇಲ್ಲಿ ಬೇರೆ ಕಡೆ ಬಂದು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳಿದ್ರಲ್ಲ ಆ ಶಾಪ್ ಸ್ಪಾರ್ ಒಳಗಿದ್ರು, ಇಲ್ಲೇ ಪಕ್ಕಕ್ಕೆ ಇರುವಂಥ ಸ್ಪಾರ್ ಒಳಗೆ. ಅಲ್ಲಿ ಹೋಗಿ ನಾನು ಜಾಯ್ನ್ ಆದೆ. ಒಂದು ಸ್ವಲ್ಪ ಡೈರಿ ಬೇಕಾಗಿತ್ತು ನನಗೆ, ಬಟ್ ನಾನು ಹುಡ್ಕುವಂಥ ಡೈರಿ ಇಲ್ಲಿ ಸಿಗಲಿಲ್ಲ. ಬಿಟ್ಟು 1-2 ಸಾಮಾನು ತೊಗೋಬೇಕಂತೇಳಿ ಹೋದ್ರೆ ಒಂದು ಸಾಕಷ್ಟು ಸಾಮಾನುಗಳಾಗ್ಬಿಡ್ತಾವೆ. ಅದು ಇವರೆಲ್ಲ ಏನೇನೋ ತೊಗೊಂಡು ಬಂದಿದ್ರು ಫುಲ್ ಹೈ ರೇಂಜ್ ಒಳಗೆ. ನಾನೇನಂದ್ರೆ ನಮ್ಮದೊಂದು ಟಾರ್ಗೆಟ್ ಇರ್ತೈತಿ, ಇಷ್ಟು ಪ್ರೈಸ್ ಒಳಗೆ ಇಷ್ಟೇ ತೊಗೊಳ್ಬೇಕನ್ನೋದು. ಅದಕ್ಕಿಂತ ಜಾಸ್ತಿ ನಾನು ಯಾವುದಕ್ಕೂ ಖರ್ಚು ಮಾಡೋಕ್ಕೆ ಹೋಗೋದಿಲ್ಲ, ಇನ್ವೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಅನ್ನೆಸಸರಿ. ಇದೆಲ್ಲ ಏನು ತಂದಾರಲ್ಲ ಫುಲ್ ಕಾಸ್ಟ್ಲಿಗಳು ತಂದಿದ್ರು. ಅದನ್ನೆಲ್ಲ ತೆಗೆದು ನನಗೆ ಏನು ಬೇಕೋ ಅದನ್ನಷ್ಟೇ ಇಟ್ಕೊಂಡು ಬಿಲ್ ಮಾಡಿಸ್ಕೊಂಡು ಬಂದಿದ್ದಾಯಿತು. ಸೊ ಮನೆಗೆ ಬಂದ ತಕ್ಷಣ ಒಂದು ಪಾರ್ಸೆಲ್ ಬಂದಿತ್ತು, ಅದನ್ನ ಓಪನ್ ಮಾಡಿ ನೋಡೋಣ ಅಂತೇಳಿ ಮಾಡಾಕತ್ತೀನಿ. ಬೆಳಗ್ಗೆನೇ ಬಂದಿತ್ತು, ಹಾಗೆ ಇಟ್ಟಿದ್ದೆ. ಫುಲ್ ಬ್ಯುಸಿ ಇದ್ದಿದ್ದರಿಂದ ಈಗ ಓಪನ್ ಮಾಡಿ ನೋಡಾಕತ್ತೀನಿ. ನಾನು ಆಲ್ರೆಡಿ ಒಂದು 2 ಮಂತ್ಸಿಂದ ತೊಗೊಂಡೇ ಇರಲಿಲ್ಲ ಸೋಫಾ ಕವರ್. ಬಟ್ ಸೋಫಾ ಈ ಮಕ್ಕಳಿರೋದ್ರಿಂದ ಸ್ವಲ್ಪ ಏನಾದರೂ ಗಲೀಜು ಮಾಡಿಬಿಡಾರ ಅಂಥೇಳಿ ಸೋಫಾ ಕವರ್ ಆರ್ಡ್ರ್ ಮಾಡಿದ್ದೆ. ಬಟ್ ತೊಗೊಳ್ತಿದ್ದೆ ಶಾಪ್ಗೆ ಹೋಗಿ, ಶಾಪ್ ಒಳಗೆ ಬರೀ 3 ಸೀಟರ್ ಸಿಕ್ಕಿಲ್ಲ ನನಗೆ, ಅದಕ್ಕಾಗಿ ಆರ್ಡ್ರೇ ಮಾಡಿದ್ದೆ. ಇದು ಫ್ಲಿಪ್ಕಾರ್ಟ್ ಏನೋ ಅಮೆಝಾನ್ ಒಳಗೆ ಆರ್ಡ್ರ್ ಮಾಡಿದ್ದು. ಚೆನ್ನಾಗಿತ್ತು, ಒಳ್ಳೆ ಕ್ವಾಲಿಟಿ. ಆರಾಮಾಗಿ ನೀವು ಬೈ ಮಾಡ್ಬೋದು. ಬೇಕಂದ್ರೆ ಹೇಳ್ರಿ, ಕಮೆಂಟ್ ಮುಖಾಂತರ ಬರ್ತಿಲ್ಲ. 3 ಸೀಟರ್ ಇದು ಸೋಫಾ ಕವರ್ ಇದು ಒಳ್ಳೆ ಕ್ವಾಲಿಟಿ, ಭಾಳ ಚೀಪ್ ರೇಟ್ ಒಳಗೆ ನನಗೆ ಸಿಕ್ತು.
ಸೊ ಫೈನಲಿ ಇನ್ನು ಈ ಥರದ್ದು ಕಲರ್ಸ್ ಬೇರೆ ಬೇರೆ ಕಲರ್ಸನ್ನು ಒಂದು 3ರಿಂದ 4 ಸೆಟ್ ಆರ್ಡರ್ ಮಾಡೀನಿ. ಅದು ಇನ್ನೂ ಬಂದಿಲ್ಲ. ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದನ್ನು. ಒಳ್ಳೆ ಮೊದಲು ಒಂದು ಆರ್ಡರ್ ಮಾಡಿದ್ದೆ, ಯಾಕಂದರೆ ಹೆಂಗಿರ್ತಿತ್ತೋ ಹೆಂಗಿಲ್ಲ ಕ್ವಾಲಿಟಿ ಅಂಥೇಳಿ ಒಂದೇ ಒಂದು ಆರ್ಡರ್ ಮಾಡಿ ನೋಡೋಣ, ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಮಾಡೋಣ ಅಂಥೇಳಿ ಒಂದು ಆರ್ಡರ್ ಮಾಡಿದ್ದೆ. ಅದು ಬಂದಿತ್ತು. ಇವಾಗ ಒಂದು ಸತಿ ಹಾಕಿ ನೋಡೋಣ ಅಂಥೇಳಿ ಹಾಕಿದೆ. ಕರೆಕ್ಟ್ ಆಯ್ತು. ಎಕ್ಸಾಕ್ಟ್ ಕಲರ್ ಸಿಗಲಿಲ್ಲ, ಬಟ್ ಇದು ಚೆನ್ನಾಗಿತ್ತು ಕಲರ್ ಅಂಥೇಳಿ. ಆಮೇಲೆ ಆರ್ಡರ್ ಮಾಡಿ ಬಂದಿದ್ವಲ್ಲ ಈ ಸ್ಕೇಟಿಂಗ್, ಅದು ನೆಕ್ಸ್ಟ್ ಡೇನೇ ಇತ್ತು ಡೆಲಿವರಿ. ಅವ್ರು ಫೋನ್ ಮಾಡಿದ್ರು. ನೆಕ್ಸ್ಟ್ ಡೇ ಹೋಗಿ ನನ್ನ ಮಗಳಿಗೆ ಟ್ಯೂಷನ್ಗೆ ಬಿಟ್ಟು ಹೋಗಿ ತೊಗೊಂಡು ಬಂದ್ವಿ. ನನ್ನ ಮಗ ಅಂತೂ ಫುಲ್ ಖುಷಿ. ನನ್ನ ಮಗ ಒಂದು 6 ಮಂತ್ಸಿಂದ ಕೇಳಾಕತ್ತಿದ್ದ ಸ್ಕೇಟಿಂಗ್ ಕೊಡಿಸು ಅಂಥೇಳಿ. ನಾನು ಕೊಡಿಸಿರ್ಲಿಲ್ಲ. ಯಾಕಂದ್ರೆ ಮಕ್ಕಳಿಗೆ ಕೇಳಿದ ತಕ್ಷಣ ಕೇಳಿದ ವಸ್ತುಗಳನ್ನಾಗಲಿ ಟಾಯ್ಸ್ಗಳನ್ನಾಗಲಿ ಏನೇ ಆಗಲಿ ಕೇಳಿದ ತಕ್ಷಣ ಕೊಡಿಸ್ಬಾರ್ದು. ಅದರ ಬೆಲೆ ಗೊತ್ತಾಗಂಗಿಲ್ಲ ಅವ್ರಿಗೆ. ಆಮೇಲೆ ದುಡ್ಡಿನ ಬೆಲೆನೂ ಅವ್ರಿಗೆ ಗೊತ್ತಾಗಂಗಿಲ್ಲ. ಹಾಗಾಗಿ ಕೇಳಿದ ತಕ್ಷಣ ನಾವು ಯಾವುದೇ ವಸ್ತು ಆಗಲಿ ತಿನ್ನುವಂಥ ತಿನಿಸಾಗಲಿ ಕೊಡ್ಸಂಗಿಲ್ಲ. ಸ್ವಲ್ಪ ದಿನ ವೆಯ್ಟ್ ಮಾಡಿ ನಾವು ಯಾವಾಗ ಕೊಡಿಸ್ತೀವೋ ಅವಾಗೇ ಅವ್ರು ತೊಗೊಳ್ಳೋವಂಥ ಮನಸ್ಥಿತಿ ಅವ್ರಿಗೆ ಬೆಳಿಬೇಕಂದ್ರೆ ನಾವು ಯಾವಾಗ ಕೊಡ್ಸೋಕೆ ಕಂಫರ್ಟೇಬಲ್ ಇರ್ತೀವೋ ಆವಾಗ ಕೊಡಿಸೋದು ನಾನಂತೂ. ಅವಾಗ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಅವನಿಗೆ ಮನಸ್ಥಿತಿ ಅದು ಬೆಳಿಬೇಕು. ಅದಕ್ಕಾಗಿ ನಾನು ಯಾವಾಗ ಕೊಡಿಸ್ತೀನೋ ಅವಾಗೇ ತೊಗೊಳ್ಬೇಕು ಅನ್ನೋ ಕಾರಣಕ್ಕೆ ನಾನು ಈಗ ಕೊಡಿಸಿದೆ ಎಕ್ಸಾಮ್ ಮುಗಿದಿಂದ. ಸೊ ಫುಲ್ ಎಂಜಾಯ್ ಮಾಡಿದ್ರೆ. ಆಮೇಲೆ ನೋಡಿರಿ ನಾನು ಮಾಡಿರುವಂಥ ಯುಗಾದಿ ಥಾಲಿ ಹೆಂಗೈತಿ ಕಮೆಂಟ್ ಮುಖಾಂತರ ಬರ್ತಿರಿಸ್ರಿ. ಆಲ್ರೆಡಿ ನಾನು ತನು ಸ್ವಯಂ ಅಡುಗೆ ಕುಕ್ಕಿಂಗ್ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನಿ. ಅಲ್ಲೂ ಹೋಗಿ ಎಲ್ಲ ವೀಡಿಯೋಸನ್ನು ನೋಡಿರಿ. ಒಳ್ಳೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಯುಗಾದಿ ಥಾಲಿ ಹೆಂಗೆ ಮಾಡೋದು ಅಂಥೇಳಿ ವಿತಿನ್ 1 ಗಂಟೆ ಒಳಗೆ ಹೆಂಗೆ ಯುಗಾದಿ ಥಾಲಿ ಕಂಪ್ಲೀಟ್ ಮಾಡೋದು ಅಂತ ಹೇಳಿ ನಿಮ್ಗೆ ಟಿಪ್ಸ್ ಮುಖಾಂತರ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡೀನಿ. ನಿಮಗೂ ಭಾಳ ಯೂಸ್ ಆಗ್ತೈತಿ. ಒಂದು ಸತಿ ತನು ಸ್ವಯಂ ಅಡುಗೆ ಚಾನಲ್ಗೆ ವಿಸಿಟ್ ಮಾಡಿರಿ, ನಿಮಗೂ ಇಷ್ಟ ಆಗ್ತಾವೆ. ಸೊ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತೆ ಸಿಗ್ತೇನೆ ಮತ್ತೊಂದು ವ್ಲಾಗ್. ಥ್ಯಾಂಕ್ ಯು.